ಅಭಿವೃದ್ಧಿ ಅಂತೂ ಫುಲ್ ಕಡಿಮೆ. ಏನು ಒಂದು ರೋಡ್ ಮಾಡಲ್ಲ, ಏನಿಲ್ಲ, ಯಾವುದೂ ಇಲ್ಲ, ಇಲ್ಲಿ ಏನಿಲ್ಲ. ಇಲ್ಲ ಸರ್, ಅಭಿವೃದ್ಧಿ ಲೂಟಿ ಮಾಡ್ತಾರೆ. ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಸೇರ್ಕೊಂಡು ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗಿಲ್ಲ ಸರ್. ಅಭಿವೃದ್ಧಿ ಆಗ್ತಿಲ್ಲ. ಹಾಸ್ಪಿಟ್ಲ್ಗಳಲ್ಲಿ ಸರಿಯಾಗಿ ನೋಡ್ತಿಲ್ಲ. ತಾಲೂಕ್ ಪಂಚಾಯತಿಗಳಲ್ಲಿ ಎಲ್ಲೇ ಹೋದ್ರು ದುಡ್ಡು ಕೇಳ್ತಾರೆ. ಎಲ್ಲ ಲಂಚಕ್ಕಾಗಿ ಮಾಡ್ತಾ ಇದ್ದಾರೆ ಸರ್. ಗೌರ್ಮೆಂಟಿಂದ ಗ್ರಾಂಟು ಬರ್ತಾ ಇಲ್ವಲ್ಲ, ಅದರಿಂದ ಅಭಿವೃದ್ಧಿ 90 ಭಾಗ ಆಗಿಲ್ಲ. ನಮ್ಮ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗಿಲ್ಲ. ಸಮಸ್ಯೆಗಳು, ರೋಡ್ದು ಸಮಸ್ಯೆಗಳು ತುಂಬನೇ. ಈ ಕಡೆ ಡ್ರೈನೇಜ್ಗಳು ಮತ್ತು ನೀರಿನ ವ್ಯವಸ್ಥೆಗಳು ತುಂಬನೇ ಸಮಸ್ಯೆಗಳೈತೆ. ಈ ಕಡೆ ಎಲ್ಲ ನೋಡಬೇಕು ಅಂತ ಹೇಳಿದ್ರೆ ಪಾಪ ಇಲ್ಲಿ ಓಡಾಡೋಕ್ಕೇ ಸಮಸ್ಯೆ ಅಂತ ಹೇಳಿದ್ರೆ ತುಂಬನೇ ನಮಗೆ ಆಗಿರೋಂಥದ್ದು ರೋಡ್ದೇ ಸಮಸ್ಯೆ. ಇಲ್ಲಿ ಮೂಲ ಸೌಕರ್ಯ ಇಲ್ಲಿ 12ನೇ ವಾರ್ಡ್ನಲ್ಲಿ ಏನು ನಡೆದಿಲ್ಲ. ಡ್ರೈನ್ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಕುಡಿಯೋ ನೀರು ಆಗಿರ್ಬೋದು, ಜಂಗಲ್ ಕಟ್ಟಿಂಗ್ ಆಗಿರ್ಬೋದು. ಈಗ ನೋಡಿ, ಕಾಡು ಪಕ್ಕದಲ್ಲಿರೋದ್ರಿಂದ ಚಿರತೆಗಳೆಲ್ಲ ಮನ ಒಳಕ್ಕೆಲ್ಲ ಬಂದು ನಾಯಿ ನರಿ ಎಲ್ಲನೂ ಹಿಡಿಯೋದು, ಇದೆಲ್ಲ ಅನಾಹುತಿ ಸಿಕ್ಕಾಮಟ್ಟ ಐತಿ. ಅದ ಶಾಸಕರು ಅಂದ್ರೆ ಅವರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಂದಿದ್ರು. ಈ ಕಡೆ ಅವ್ರ ಪಾಪ ಈ ಕಡೆ ಒಂದು ರೋಡ್ ಕೂಡ ನೋಡಕ್ಕೆ ಬಂದಿಲ್ಲ ಈ ಕಡೆಗೆ. ಸರ್, ಅಭಿವೃದ್ಧಿ ಆಗಿಲ್ಲ ಸರ್. ತುಂಬ ನಾವು ಇಲ್ಲಿಗೆ ಬಂದು ಒಂದು 20 ವರ್ಷನೇ ಆಯಿತು ಏರಿಯಾಗೆ ಬಂದು. ಆವಾಗಲಿಂದನೂ ಅಭಿವೃದ್ಧಿ. ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ, ಸರಿಯಾಗಿ ರಸ್ತೆ ವ್ಯವಸ್ಥೆ ಇಲ್ಲ. ನಮ್ಮ ಮುಖ್ಯ ರಸ್ತೆಗೆ ಸರಿಯಾದ ಒಂದು ಸೇರುವಂಥ ಒಂದು ರಸ್ತೆ ಇಲ್ಲ. ನಾವು ಬಳಸ್ಕೊಂಡು ಹೋಗ್ಬೇಕಿಲ್ಲ, ಕೆಳಗಡೆಯಿಂದ ಬಳಸ್ಕೊಂಡು ಹೋಗ್ಬೇಕು. ಮಳೆ ನೀರು ಬಂದರೆ ಫುಲ್ ಮನೆಗಳಿಗೆ ನುಗ್ಗುತ್ತೆ. ಏನಾದ್ರು ನೀರು ಪ್ರಾಬ್ಲಮ್ ಆದಾಗ ಸರಿಯಾಗಿ ನಿಂತಿಲ್ಲಿ ಮುಖಂಡರುಗಳು ಅದನ್ನು ಸರಿಯಾಗಿ ನಮಗೆ ಸಡನ್ನಾಗಿ ನೀರನ್ನ ಒದಗಿಸಲ್ಲ. ತುಂಬ ಸಮಸ್ಯೆ ಇದೆ. ಅಭಿವೃದ್ಧಿ ಅಂತೂ ಫುಲ್ ಕಡಿಮೆ. ಏನು ಒಂದು ರೋಡ್ ಮಾಡಲ್ಲ, ಏನಿಲ್ಲ, ಯಾವುದೂ ಇಲ್ಲ, ಇಲ್ಲಿ ಏನಿಲ್ಲ, ಏನೂ ಇಲ್ಲ. ಸ್ವಲ್ಪ ಮಾಡವ್ರೆ. ಎಲೆಕ್ಷನ್ ಟೈಮಲ್ಲಿ ಬಂದು ಸೊಸಿ ಮಾಡಿದ್ರು. ಈಗೇನೂ ಇಲ್ಲ. ಸ್ಟೂಡೆಂಟ್ಗಳಿಗೆ ಅಂತಂದರೆ ಏನು ಸೌಲಭ್ಯ ಸಿಗ್ತಾಯಿಲ್ಲ ಸರ್ ಸರಿಯಾಗಿ. ಬಸ್ ವ್ಯವಸ್ಥೆ ಇಲ್ಲಿ ಬಸ್ ಹಾಕ್ಸಿ ಅಂತ ಹೇಳ್ತಿದ್ರು. ಅದು ಇನ್ನೂ 1.5 ವರ್ಷ ಆಯಿತು, ಇನ್ನೂ ಹಾಕ್ಸಿಲ್ಲ. ಎಷ್ಟು ಕಿಲೋಮೀಟರ್ ನಡಿಬೇಕು ಸರ್? 1.5 ಕಿಲೋಮೀಟ್ರ್ ಡೈಲಿ ನಡಿಬೇಕು ಸರ್. ಅಪ್ಪಣ್ಣ ಇಲ್ಲ ಸರ್, ಅಭಿವೃದ್ಧಿ ಲೂಟಿ ಮಾಡ್ತವ್ರೆ. ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಸೇರ್ಕೊಂಡು ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. ಮಾನ್ಯ ಶಾಸಕರನ್ನ ಅಭಿವೃದ್ಧಿ ಅಧಿಕಾರರು ಭಾರಿ ಜನಸ್ಪಂದನೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಯಾವುದೇ ರೀತಿ ಸ್ಪಂದನೆ ಇಲ್ಲ. ಜನಗಳು ನರಕಯಾತನೆ ಅನುಭವಿಸ್ತಾ ಇದ್ದಾರೆ. ರಸ್ತೆಗಳು ಸರಿ ಇಲ್ಲ, ಆಮೇಲೆ ವ್ಯವಸ್ಥೆಗಳು ಎಲ್ಲ ಹದಗೆಟ್ಟೋಗಿದೆ ಸರ್. ಅಭಿವೃದ್ಧಿ ಆಗ್ತಿಲ್ಲ. ಹಾಸ್ಪಿಟ್ಲ್ಗಳಲ್ಲಿ ಸರಿಯಾಗಿ ನೋಡ್ತಿಲ್ಲ. ತಾಲೂಕ್ ಪಂಚಾಯತಿಗಳಲ್ಲಿ ಎಲ್ಲೇ ಹೋದ್ರು ದುಡ್ಡು ಕೇಳ್ತಾರೆ. ಎಲ್ಲ ಲಂಚಕ್ಕಾಗಿ ಮಾಡ್ತಾ ಇದ್ದಾರೆ ಸರ್. ಅಷ್ಟು ಈ ಪುಕ್ಸಟ್ಟೆ ಗ್ಯಾರಂಟಿಗಳು ಜನಗಳು ಬಿಟ್ಬಿಟ್ಟು ಓಟ್ ಏನಕ್ಕೆ ಮಾಡಬೇಕು, ಯಾವುದಕ್ಕೆ ಮಾಡಬೇಕು ಅಂತ ತಲೆ ಕೆಡಿಸ್ಕೊಂಡ್ರೆ ಕ್ಷೇತ್ರನೂ ಅಭಿವೃದ್ಧಿನೂ ಆಯ್ತದೆ. ಯಾವ್ಯಾವ ಕಾರ್ಯ ಸರ್, ಈಗ ಒಂದೊಂದು 4 ಫ್ಯಾಕ್ಟ್ರಿಗಳು ಕೊಟ್ಟರೆ ಆಗುತ್ತೆ ಸರ್. ಜನಗಳಿಗೆ ಕೆಲಸನೂ ಸಿಕ್ಕುತ್ತೆ, ಕ್ಷೇತ್ರನೂ ಅಭಿವೃದ್ಧಿ ಆಗುತ್ತೆ. ಅದು ಬಿಟ್ಬಿಟ್ಟು ಇಲ್ಲಿ ನಮಗೊಂದು ವಿಧಾನಸೌಧ ಕೊಡಿ, ನನಗೊಂದು ಗ್ರಾಮ ಪಂಚಾಯತಿ ಇದಾಗೈತೆ ಅದು ಕೊಡಿ, ಅವೆಲ್ಲ ಕೇಳ್ಕೊಂಡ್ರೆ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಸರ್. ಜನಗಳಿಗೆ ಫಸ್ಟು ಮೂಲಭೂತ ಸೌಕರ್ಯಗಳು ಏನು ಬೇಕು, ಜನಗಳು ಯಾಕೆ ಮನೇಲಿ ಕೂತವ್ರೆ, ಅದಕ್ಕೇನು ಮಾಡ್ಬೇಕು ಅಂತ ಇದು ಮಾಡಬೇಕು. 1-2 ಫ್ಯಾಕ್ಟ್ರಿ ಕೂಡ ಕೇಳಿ ಕೊಡೆ ತಾಲೂಕಿಗೆ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ, ಜನಗಳಿಗೆ ಕೆಲಸ ಸಿಗುತ್ತೆ.